ಹಾಯ್ ಫ್ರೆಂಡ್ಸ್, ಇದು ಒಂದು ಪಯಣ. ಜೀವನವೆಂಬ ಸಾಗರದಲ್ಲಿ ಆತ್ಮಶಾಂತಿಯ ತೀರವನ್ನು ಹರಸುತ್ತಾ ಹೊರಟ ಪಯಣ. ಜೀವನದಲ್ಲಿ ಸಂಕಷ್ಟಗಳ ಭಾರವತ್ತು ನಿರಂತರ ಸೋಲುಂಡು ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ಏಕಾಂಗಿತನ ಅನುಭವಿಸುತ್ತಾ ಎಲ್ಲರೂ ತಮ್ಮ ಭಾರ ನೀಗಿಸಿಕೊಂಡು ಪರಿಹಾರ ಶಾಂತಿ ಹೊಂದಲು ಈ ಪವಿತ್ರ ಸ್ಥಳಕ್ಕೆ ಬರುತ್ತಾರೆ. ಅದುವೇ ಪೆರಂಗಟಕೂರು ದೇವಸ್ಥಾನ, ಶ್ರೀ ವಿಷ್ಣುಮಾಯ ಸ್ವಾಮಿ ಮಂದಿರ. ಇಲ್ಲಿ ಕಣ್ಣು ಮುಚ್ಚಿ ಕೈ ಮುಗಿದು ಪ್ರಾರ್ಥನೆ ಮಾಡುತ್ತಿರುವಾಗ ದೇವರ ಅನುಗ್ರಹ ನಮಗೆ ಸಿಗುತ್ತದೆ ಎನ್ನುವ ನಂಬಿಕೆ ಬರುತ್ತದೆ. ಪುರಾತನ ಮತ್ತು ವೈಭವಯುತವಾದ ಕೇರಳದ ತ್ರಿಶೂರು ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂತಹ ಪೆರಂಗೋಟಕೂರು ಗ್ರಾಮದಲ್ಲಿ ಈ ವಿಷ್ಣುಮಾಯ ಸ್ವಾಮಿಯು ನೆಲೆಸಿದ್ದಾರೆ. ನೀವು ತ್ರಿಶೂರಿನಿಗೆ ರೈಲ್ವೆ ಸ್ಟೇಷನ್ ಇರುತ್ತದೆ. ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ತ್ರಿಶೂರ್ವರೆಗೂ ರೈಲ್ವೆಗಳು ಚಲಿಸುತ್ತವೆ. ತ್ರಿಶೂರಿಂದ ಇದು 22 ಕಿಲೋಮೀಟರ್ ನೀವು ಚಲಿಸಬೇಕಾಗುತ್ತದೆ. ಈ ಪೆರಂಗೋಟಕೂರು ದೇವಸ್ಥಾನಕ್ಕೆ ಪರಿಹಾರವಿಲ್ಲದ ಸಮಸ್ಯೆಗಳಿಲ್ಲ. ಹಾಗಾಗಿ ಪರಿಹಾರವಿಲ್ಲದ ಸಮಸ್ಯೆಗಳು ಮತ್ತು ಸಂಕಷ್ಟಗಳಿಂದ ಬಳಲುತ್ತಿರುವವರು ನೆಮ್ಮದಿ ಶಾಂತಿ ಹರಸುತ್ತಾ ವಿಷ್ಣುಮಾಯ ದೇವಸ್ಥಾನಕ್ಕೆ ಬರುತ್ತಾರೆ. ಧ್ಯಾನ ಮತ್ತು ಪವಿತ್ರತೆಯ ಸಂಗಮವಾದ ಇಲ್ಲಿ ವಿಷ್ಣುಮಾಯ ದೇವರು ಜನಿಸಿದ್ದಾರೆ. ಇಲ್ಲಿ ದೈವ ಇದನೆಂಬ ನಂಬಿಕೆ ನಮ್ಮಲ್ಲಿ ಬರುತ್ತದೆ. ನೀವು ಕೂಡ ಈ ವಿಷ್ಣುಮಾಯ ಟೆಂಪಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿ. ನಿಮಗೆ ಆಗುವ ಅನುಭವವೇ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಅನುಭವವಾಗುತ್ತದೆ. ಇದು ಪುರಾತನ ದೇವಸ್ಥಾನ ಹಾಗೂ ಇಲ್ಲಿ ಕೆತ್ತಿರುವ ಶಿಲೆಗಳಾಗಿರಬಹುದು, ದೀಪಗಳಾಗಿರಬಹುದು, ಇದನ್ನು ನೋಡುತ್ತಿದ್ದರೆ ಮೈ ಜುಮ್ಮೆನಿಸುತ್ತದೆ. ಸೊ ಈ ದೇವಸ್ಥಾನವನ್ನು ಒಮ್ಮೆ ಆದರೂ ನಾವು ಭೇಟಿ ಆಗಲೇಬೇಕು. ಓಕೆ, ಇದರಲ್ಲಿ ಎಂಥ ಸಮಸ್ಯೆಗಳಿರಬಹುದು, ಸಮಸ್ಯೆಗಳಿಗೆ ಪರಿಹಾರವನ್ನು ಈ ವಿಷ್ಣುಮಾಯ ದೇವಸ್ಥಾನದಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಸೊ ಇದರಲ್ಲಿ ಆ ದೇವಸ್ಥಾನವು ಕೂಡ ನೋಡಿದರೆ ನಮ್ಮ ಮೈಯಲ್ಲಿ ಜುಮ್ ಎನಿಸುತ್ತದೆ. ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಈ ಪೆರಂಗೋಟಕೂರು ದೇವಸ್ಥಾನದಲ್ಲಿ ಪರಿಹಾರವಾಗುತ್ತದೆ. ಪುರೋಹಿತರು ಕೊಟ್ಟಿರುವ 21 ದಿನದಲ್ಲಿ ನಿಮಗೆ ಎಂಥ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರವಾಗುತ್ತದೆ ಎಂಬ ಅಚಲವಾದ ನಂಬಿಕೆಯನ್ನು ಕೂಡ ಕೊಡುತ್ತಾರೆ. ಆದರೆ ಇಲ್ಲಿ ಪೂಜೆಗಳಿಗೆ ದುಡ್ಡನ್ನು ಕೊಡಬೇಕಾಗುತ್ತದೆ. ಸೊ ಅದು ನಿಮಗೆ ಬಿಟ್ಟಿರುವ ನಂಬಿಕೆ. ನೀವು ಈ ದೇವಸ್ಥಾನಕ್ಕೆ ಬಂದು ಒಂದು ಸಲ ಭೇಟಿ ಕೊಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿ ನೋಡಿ. ನಿಮಗೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತದೆ ಎಂಬ ಅಚಲವಾದ ನಂಬಿಕೆಯನ್ನು ಇಟ್ಟುಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಿ. ದೇವಸ್ಥಾನವಂತೂ ಕಣ್ಮನ ಸೆಳೆಯುವಷ್ಟು ಆಕರ್ಷಣೀಯವಾಗಿದೆ. ನೀವೇ ನೋಡುತ್ತಾ ಹೋಗಿ ದೇವಸ್ಥಾನದ ರೂಪುರೇಷೆ ಹೇಗಿದೆ ಅಂತ ಹೇಳಿ. ಗೋಡೆಗಳ ಮೇಲೆ ಕೆತ್ತನೆಯು ಕೂಡ ಅಷ್ಟೇ ಅದ್ಭುತವಾಗಿದೆ ಅಂತಲೇ ಹೇಳಬಹುದು. ನೀವೇ ನೋಡ್ತಾ ಹೋಗ್ಬೋದು. ಮನಸ್ಸೆಲ್ಲ ರೋಮಾಂಚನವಾಗುವಷ್ಟು ಈ ದೇವಸ್ಥಾನವು ಕಾಣಿಸೆಳೆಯುತ್ತದೆ. ಇಲ್ಲಿ ಸಂಗೀತ ಕಾರ್ಯಕ್ರಮವೂ ಕೂಡ ಇರುತ್ತದೆ. ಅದೇ ರೀತಿ ಭರತನಾಟ್ಯ ಪ್ರತಿಯೊಂದು ಕೂಡ ಇರುತ್ತದೆ. ಇದು ಕಲಾ ಸಂಸ್ಕೃತಿಗೆ ಹೇಳಿ ಮಾಡಿಸಿರ್ತಕ್ಕಂತಹ ದೇವಸ್ಥಾನ ಅಂತಲೇ ಹೇಳಬಹುದು. ಸೊ ಇದು ಗೋಡೆಗಳ ಮೇಲೆ ಇರ್ತಕ್ಕಂತಹ ಕೆತ್ತನೆಗಳು ನೀವೇ ನೋಡುತ್ತಾ ಹೋಗಿ ಯಾವ ರೀತಿ ಕೆತ್ತನೆಯನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಸೊ ಈ ರೀತಿಯ ಅದ್ಭುತ ಕೆತ್ತನೆಯನ್ನು ನೀವು ಈ ಪೆರಂಗೋಟಕೂರು ವಿಷ್ಣುಮಾಯ ದೇವಸ್ಥಾನದಲ್ಲಿ ನೋಡುತ್ತಾ ಹೋಗಬಹುದು.